ಸೊ ನೀವು ಕೂಡ ಆ ಸೂರ್ಯನ ಪೂರ್ತಿ ಅನುಗ್ರಹ ಪಡ್ಕೊಬೇಕಾದ್ರೆ ಬೆಳಗಿನ ಜಾವ ಬೇಗ ಎದ್ದೊಳೋದನ್ನ ಅಭ್ಯಾಸ ಮಾಡ್ಕೊಬೇಕು. ಮತ್ತೆ ಆ ಸೂರ್ಯನ ನಮಸ್ಕಾರ ಮಾಡೋದನ್ನ ನೀವು ಮಾಡಲೇಬೇಕು. ಯಾಕಂದ್ರೆ ಇವೆಲ್ಲೋ ಕೇತು ಮತ್ತೆ ರಾಹು ಎರಡೂ ಕೂಡ ಆ ಸನ್ಗೆ ಶಾಡೋ ಪ್ಲಾನೆಟ್ಸ್ ಅಂತ ಕರಿತೀವಿ. ಸೊ ಆ ಅಂಶದ ಪ್ರತಿಫಲ ಸಿಗ್ಬೇಕು ಅಂದಾಗ ನೀವು ಆ ಸೂರ್ಯನ ಒಂದು ಸನ್ರೈಸ್ ನೋಡೋದು ಅಥವಾ ಸೂರ್ಯ ನಮಸ್ಕಾರ ಮಾಡುವಂಥದ್ದು ಇವೆಲ್ಲ ರೆಗ್ಯುಲರ್ ಆಗಿ ಮಾಡ್ಕೊಂಡ್ ಬಂದಾಗ ಅದ್ಭುತವಾದಂಥ ಸಕ್ಸಸ್ನ ನೀವು ಪಡ್ಕೊಬಹುದು. ಸೊ ಅದರಲ್ಲಿ ಲಾಸ್ಟ್ ವರ್ಷ ಅಂತೂ ತುಂಬಾನೇ ಕಷ್ಟಪಟ್ಟಿರ್ತಾರೆ 4ನೇ ನಂಬರ್, ಯಾಕಂದ್ರೆ 9 ಅಂತಂದ್ರೆ ಮಂಗಳ. ಸೊ ಮಾರ್ಸ್ಗೆ ಈ ನಂಬರ್ 4 ಇಸ್ ಡೆಡ್ ಆಪೋಸಿಟ್. ಸೊ ಆ ಎರಡು ಆಪೋಸಿಟ್ ಇದ್ದಾಗ ಏನಾಗುತ್ತೆ, ಇವರ ಸಕ್ಸಸ್ ಅಂತೂ ಸಾಕಷ್ಟು ಅದು ಹೋಗ್ಬಿಟ್ಟಿರುತ್ತೆ ಲಾಸ್ಟ್ ಇಯರ್. ಸೊ ಈ ವರ್ಷ ಇಟ್ಸ್ ಅ ಗೋಲ್ಡನ್ ಇಯರ್ ಅಂತ ಹೇಳಕ್ ಇಷ್ಟಪಡ್ತೀನಿ. ಏನೋ ಒಂದು ಪರ್ಚೇಸ್ ಮಾಡಬೇಕು ಅಂತಿದ್ರಿ ಅಥವಾ ಏನೋ ಒಂದು ಹೊಸ ಕೆಲಸ ಮಾಡಬೇಕು ಅಂತಿದ್ರಿ, ಎಲ್ಲದಕ್ಕೂ ಕೂಡ ಗ್ರೀನ್ ಸಿಗ್ನಲ್ ಅಂತ ಹೇಳಿದ್ರೆ ತಪ್ಪಾಗಲ್ಲ. ಸೊ ಇವರು ಏನ್ ಮಾಡಬೇಕು ಅಂತಂದಾಗ ಇವರು ಒಂದು ಆರೆಂಜ್ ಅಥವಾ ಒಂದು ಯೆಲ್ಲೋ ಕಲರ್ ಇರುವಂತ ಬಾಟಲ್ ಅಲ್ಲಿ ನೀರ್ ಸೇವನೆ ಮಾಡೋದ್ರಿಂದ ಕೂಡ ಇವರ ಸಕ್ಸಸ್ ಹೆಚ್ಚಾಗುತ್ತೆ. ಅದರಲ್ಲಿ ಮತ್ತೆ ಟೈಗರ್ ಐ ಬ್ರೇಸ್ಲೆಟ್ ಇವ್ರಿಗೆ ಮೇನ್ ಬೇಕಾಗಿರುವಂತದ್ದು ಕಾನ್ಫಿಡೆನ್ಸ್. ಆ ಟೈಗರ್ ಐ ಬ್ರೇಸ್ಲೆಟ್ ನ ವೇರ್ ಮಾಡ್ಕೊಳ್ಳೋದ್ರಿಂದ ಅದ್ಭುತವಾದಂತ ಸಕ್ಸಸ್ ನೋಡ್ಬೋದಮ್ಮ.